PUC ಸೈನ್ಸ್ ತಗೊಂಡ್ರ ಲೈಫ್ ಸೆಟ್ ಆಗ್ತದನ? ಇದು 90% ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. 10th ಕ್ಲಾಸ್ ರಿಸಲ್ಟ್ ಬಂದ್ಮೇಲೆ ಬಹಳ ಮನಿಗಳ ಒಳಗ ಒಂದು ಚರ್ಚೆ ಶುರು ಆಗ್ತದ. ಸೈನ್ಸ್ ತಗೋ, ನಿನ್ನ ಮಾರ್ಕ್ಸ್ ಚಲೋ ಬಂದಾವ, ಸೈನ್ಸ್ ನಿನ್ ಕಡೆಯಿಂದ ಮಾಡ್ಲಿಕ್ಕೆ ಆಗ್ತದ, ಕಾಮರ್ಸು ಆರ್ಟ್ಸ್ ತಗೋಬೇಡ, ಅದ್ರೊಳಗ ಫ್ಯೂಚರ್ ಇಲ್ಲ. ಹಿಂಗಾಗಿ ಆಕ್ಚುಲ್ ಆಗಿ ಯಾರು ಮಾರ್ಕ್ಸ್ ತಗೊಂಡಿರ್ತಾರೋ ಆ ವಿದ್ಯಾರ್ಥಿಗಳಿಗಿಂತ ಅವ್ರ ಸುತ್ತಮುತ್ತಲು ಇರೋ ಜನಾನ ಎಕ್ಸೈಟೆಡ್ ಆಗಿರ್ತಾರ. ಒಂದ್ ವೇಳೆ ನಿಮ್ಗೆ ಮಾರ್ಕ್ಸ್ ಚಲೋ ಬಂದಾವ ಅಂತ ಇಟ್ಕೊಳ್ರಿ, ಆದ್ರೆ ಸೈನ್ಸ್ ತಗೊಂಡ್ರೆ ನಿಮ್ಮ ಲೈಫ್ ಸೆಟ್ ಆಗ್ತದನ? ನಿಜ ಹೇಳ್ಬೇಕಂದ್ರ ಈ ಪ್ರಶ್ನೆಗೆ ಹೌದಂತ ಹೇಳಲಿಕ್ಕೂ ಆಗುದಿಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಸೈನ್ಸ್ ಒಂದು ಕರಿಯರ್ ಅಲ್ಲ, ಅದು ಒಂದು ಸ್ಟ್ರೀಮ್ ಮಾತ್ರ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಒಂದು ಮಾತನ್ನ ತಪ್ಪ ಅರ್ಥ ಮಾಡ್ಕೋತಾರ. ಸೈನ್ಸ್ ತಗೊಂಡ್ರ ಸಕ್ಸಸ್ಸಿಗೆ ಸಿಕ್ಕ ಶಾರ್ಟ್ ಕಟ್ ಅಂತ ಹೇಳಿ. ಆದ್ರೆ 2 ವರ್ಷ ಕಳೆದ್ಮೇಲೆ ಅವ್ರಿಗೆ ಒಂದು ವಿಷಯ ಗೊತ್ತಾಗ್ತದ. ಸ್ಟ್ರೀಮ್ ಅನ್ನ ಆಯ್ಕೆ ಮಾಡೋದು ಸುಲಭ, ಆದ್ರೆ ಅದರ ಮೇಲೆ ಪ್ರಯಾಣಿಸೋ ಜರ್ನಿನ ಕಷ್ಟ. PUC ಸೈನ್ಸ್ ಒಳಗ ಕಾಂಪಿಟೇಷನ್ ಜಾಸ್ತಿ, ಸಿಲೆಬಸ್ ಜಾಸ್ತಿ, ಎಕ್ಸಾಮ್ಸ್ ಗಳು ಜಾಸ್ತಿ, ಪ್ರೆಷರ್ನು ಜಾಸ್ತಿ. ಸಾಕಷ್ಟು ಜನ ಅದ್ರೊಳಗ ಚೆನ್ನಾಗಿನೂ ಬೆಳಿಬಹುದು. ಅವ್ರಿಗೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಇಷ್ಟ ಆಗ್ಬಹುದು. ಆದ್ರೆ ಹಂಗ ಎಲ್ಲಾರ್ಗು ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವು ವಿದ್ಯಾರ್ಥಿಗಳು ಸೈನ್ಸ್ ಸೇರ್ತಾರ ಯಾಕಂದ್ರೆ ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬಂದಿರ್ತಾವ, ಅಥವಾ ಫ್ರೆಂಡ್ಸ್ ಅದ್ರೊಳಗೆ ಹೋಗಿರ್ತಾರ ಅಂತ ಹೇಳಿ. ಯಾರೋ ಕೆಲವೊಬ್ರು ಹೇಳಿರ್ತಾರ, ನೀನ್ ಜಸ್ಟ್ ಸೈನ್ಸ್ ತಗೋ, ಸೈನ್ಸ್ ತಗೊಂಡ್ಮೇಲೆ ಎಲ್ಲಾ ಕಡೆನೂ ಹೋಗ್ಬಹುದು ಅಂತ ಹೇಳಿ. ಆದ್ರೆ ಸೈನ್ಸ್ ತಗೊಂಡ್ಮೇಲೆ ಕೆಲವು ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಅದ್ರೊಳಗ ಕಡಿಮೆ ಆಗ್ಬಹುದು, ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆತ್ಮವಿಶ್ವಾಸ ಕಡಿಮೆ ಆಗ್ಬಹುದು. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಸೈನ್ಸ್ ಸ್ಟ್ರೀಮ್ ಬಗ್ಗೆ ಅಲ್ಲ, ಆ ವಿದ್ಯಾರ್ಥಿಗಳ ಆಸಕ್ತಿ ಆ ಸ್ಟ್ರೀಮ್ ಜೊತೆ ಮ್ಯಾಚ್ ಆಗದೆ ಇದ್ದಿದ್ದಕ್ಕ. ಇನ್ನೂ ಒಂದು ತಪ್ಪು ಕಲ್ಪನೆ ಅದ ಜನರ ಒಳಗ, ಸೈನ್ಸ್ ತಗೊಂಡ್ರೆ ಎಲ್ಲಾ ಬಾಗಿಲ್ಗಳು ತೆಗಿತಾವ ಅಂತ ಹೇಳಿ, ಆದ್ರೆ ಅದ ಬೇರೆ ಸ್ಟ್ರೀಮ್ ತಗೊಂಡ್ರೆ ಅವಕಾಶಗಳು ಅಷ್ಟು ಸಿಗುವುದಿಲ್ಲ ಅಂತ ಹೇಳಿ. ಆದ್ರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಸಾಕಷ್ಟು ಕೋರ್ಸ್ಗಳವ, ಹೋಟೆಲ್ ಮ್ಯಾನೇಜ್ಮೆಂಟ್, ಲಾ, ಡಿಸೈನ್, ಸೈಕಾಲಜಿ, ಏವಿಯೇಷನ್, ಫೈನಾನ್ಸ್, ಅಕೌಂಟಿಂಗ್, ಇನ್ವೆಸ್ಟ್ಮೆಂಟ್, ಇನ್ನೂ ಹಲವಾರು ಕೋರ್ಸಸ್ ಅವ. ಅಲ್ಲೇ ಸೈನ್ಸ್ ಬೇಕು ಅಂತಿಲ್ಲ, ಕಾಮರ್ಸ್ ಅಥವಾ ಆರ್ಟ್ಸ್ ಅನ್ನು ತಗೊಂಡು ಅವನ್ನ ಮಾಡಬಹುದು. ಆದ್ರೆ ಈ ವಿಡಿಯೋದೊಳಗ ನಾನು ಸೈನ್ಸ್ ತಗೋಬೇಡಿ ಅಂತ ಹೇಳ್ತಾ ಇದೀನಿ ಅಂತಲ್ಲ, ಸೈನ್ಸ್ ಆಯ್ಕೆ ಮಾಡ್ಕೋ ಮೊದ್ಲು ನಿಮಗದು ಸರಿ ಹೊಂತದನೋ ಇಲ್ವೋ ಅನ್ನೋದನ್ನ ಯೋಚಿಸ್ರಿ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ 2 ವರ್ಷ PUC ಓದೋದು ಒಂದು ವಿಷಯ, ಆದ್ರೆ ಅದ ಕ್ಷೇತ್ರ ಒಳಗ 10 ರಿಂದ 15 ವರ್ಷ ಕೆಲಸ ಮಾಡೋದು ಇನ್ನೊಂದು ವಿಷಯ. ಯಾಕೆ 10 ರಿಂದ 15 ವರ್ಷ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಅಷ್ಟು ವರ್ಷ ಬೇಕಾಗ್ತದ ನೀವು ಸರಿಯಾದ ವೃತ್ತಿಗೆ ಬಂದಿದ್ದೀರೋ ಇಲ್ವೋ ಅಂತ ಹೇಳಿ. ಅದಕ್ಕಂತಲೇ 10th ಆದ್ಮೇಲೆ ಕೇಳೋ ಪ್ರಶ್ನೆ, ಅಥವಾ ನೀವು PUC ಒಳಗ ಸೈನ್ಸ್ ತಗೊಂಡಿದ್ರು ಕೂಡ ಆವಾಗ ಕೇಳೋ ಪ್ರಶ್ನೆ, ನಾನು ಸೈನ್ಸ್ ಒಳಗ ಕಂಟಿನ್ಯೂ ಮಾಡ್ಬೇಕನೋ ಅಥವಾ ಸೈನ್ಸ್ಗೆ ಹೊಂದುವಂತ ಕೋರ್ಸಸ್ ನ ಮುಂದೆ ಆಯ್ಕೆ ಮಾಡ್ಕೋಬೇಕು, ಇಲ್ಲ ಈ ನಂತರನೂ ನನಗೆ ಯಾವ ರೀತಿ ಕರಿಯರ್ ಹೊಂತದ ಅದನ್ನ ಕೇಳ್ಕೊಂಡು ಕೋರ್ಸಸ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ನೀವು ಯಾವ್ದ ಸ್ಟ್ರೀಮ್ ತಗೊಳ್ರಿ, ಎಷ್ಟ ಮಾರ್ಕ್ಸ್ ತಗೊಳ್ರಿ, ಆ ಕ್ಷೇತ್ರದೊಳಗ ನೀವು ಯಾವಾಗ ಖುಷಿಯಿಂದ ಇರ್ತೀರಿ ಅಂತಂದ್ರ ಅದು ನಿಮ್ಮ ಆಸಕ್ತಿ ಜೊತೆ ಮ್ಯಾಚ್ ಆದಾಗ ಮಾತ್ರ. ಸೊ ಹಿಂಗಾಗಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೀಮ್ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಏನ್ ಮಾಡ್ಲಿಕ್ಕೆ ಇಷ್ಟ ಅದ ಅನ್ನೋದು ಇಂಪಾರ್ಟೆಂಟ್.